ಬೆಣ್ಣೆಹಳ್ಳ ಸೃಷ್ಟಿ ಮಾಡ್ತಿರುವಂಥ ಅವಾಂತರ ಒಂದೆರಡಲ್ಲ. ಗದಗದಲ್ಲಿ ಬೆಣ್ಣೆಹಳ್ಳದ ಅಬ್ಬರ, ಶ್ವಾನವೊಂದರ ಪರದಾಟ, ಸುತ್ತಲೂ ಕೂಡ ನೀರು, ನಡುಗಡ್ಡೆಯಲ್ಲಿ ಸಿಲುಕಿರುವಂಥ ಶ್ವಾನ. ಯಾವಗಲ್ ಗ್ರಾಮದ ಬೆಣ್ಣೆಹಳ್ಳದಲ್ಲಿ ನಡುಗಡ್ಡೆಯಲ್ಲಿ ಶ್ವಾನವೊಂದು ಸಿಲುಕಿದೆ. ನೀವು ನೋಡ್ತಾ ಇದ್ದಾರೆ ನೋಡಿ, ಸುತ್ತಮುತ್ತ ನೀರು, ಶ್ವಾನವೊಂದು ಅಲ್ಲಿ ಸಿಲುಕಿರೋದು. ಬೆಣ್ಣೆಹಳ್ಳದಲ್ಲಿ ಸಿಲುಕಿದಂಥ ಶ್ವಾನ ಈ ರೋಣ ತಾಲೂಕು, ಗದಗ ಜಿಲ್ಲೆಯ ರೋಣ ತಾಲೂಕಿನ ಯಾವಗಲ್ ಗ್ರಾಮದಲ್ಲಿ ನೀರಿನಿಂದ ಹೊರಬರಲು ಸಾಧ್ಯವಾಗಿದೆ. ಈಗ ಶ್ವಾನವೊಂದು ಸಿಲುಕಿದೆ. ಸುತ್ತ ಎಲ್ಲಿ ನೋಡಿದ್ರು ಕೂಡ ನೀರು. ಯಾವಗಲ್ ಗ್ರಾಮಸ್ಥರಿಂದ ಶ್ವಾನದ ರಕ್ಷಣೆಯನ್ನು ಮಾಡಲಾಗಿದೆ. ಸೇತುವೆ ಪಕ್ಕದಲ್ಲೇ ನಡುಗಡ್ಡೆಯನ್ನು ಸೃಷ್ಟಿಯಾಗಿದೆ. ಅಲ್ಲಿ ಈಗ ಶ್ವಾನವೊಂದು ಸಿಲುಕಿತ್ತು. ಇನ್ನು ಬೆಣ್ಣೆಹಳ್ಳದ ಪ್ರವಾಹ ನಿಂತರೂ ಕೂಡ ರೈತರ ಗೋಳಾಟ ಮಾತ್ರ ನಿಂತಿಲ್ಲ. ಪ್ರವಾಹ ಇಳಿದ ಬಳಿಕ ತಮ್ಮ ಜಮೀನುಗಳನ್ನು ನೋಡಿ ರೈತರು ಕಂಗಾಲಾಗಿದ್ದಾರೆ. ಬಿರುಕು ಬಿಟ್ಟಂತ ಜಮೀನು, ಮಾಯವಾದಂತ ಬೆಳೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ರೈತರು ತಮ್ಮ ಜಮೀನು ತಾವೇ ನೋಡಿ ಕಣ್ಣೀರಿಡ್ತಿದ್ದಾರೆ. ಬೆಣ್ಣೆಹಳ್ಳದ ಪ್ರವಾಹದ ಅಬ್ಬರಕ್ಕೆ ನಾಟಿಯಾದಂಥ ಬೆಳೆ ಆಹುತಿಯಾಗಿದೆ. ಹೆಸರು, ಗೋವಿನ ಜೋಳ, ಮೆಣಸಿನಕಾಯಿ ಬೆಳೆ ಸರ್ವನಾಶವಾಗಿದೆ. ನೋಡಿ ಹೇಗಿದೆ ಪರಿಸ್ಥಿತಿ ಅಂತ. ಅಲ್ಲಿ ಪ್ರವಾಹ ನಿಂತು ವಾರ ಕಳೆದರೂ ಕೂಡ ಸರ್ವೆಗೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಹದಲಿ, ಸುರಕೋಡ, ಗಂಗಾಪುರ ಎಲ್ಲ ಕಡೆ ಕೂಡ ಗ್ರಾಮಸ್ಥರು ಈಗ ನೋಡಿ ತಮ್ಮ ಒಂದಷ್ಟು ಮನವಿಗಳನ್ನು ಹಿಡಿದು ಅಲ್ಲಿ ತಮ್ಮ ಜಮೀನಲ್ಲೇ ಕೂತಿದ್ದಾರೆ. ಸಂಜೀವ್ ಪಾಂಡ್ರೆ ನಮ್ಮ ಪ್ರತಿನಿಧಿ ರೈತರನ್ನ ಮಾತನಾಡಿಸಿದ್ದಾರೆ, ಪರಿಸ್ಥಿತಿ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿ ಇದೆ ನೋಡ್ಬೋದು. ಇದು ಹದಲಿ ಗ್ರಾಮದ ಒಂದು ಜಮೀನು. ಈ ಜಮೀನು ಪರಿಸ್ಥಿತಿ ನೋಡಿದ್ರೆ ಈಗ ಸಂಪೂರ್ಣ ಬಿರುಕು ಬಿಟ್ಟಿದೆ. ಇನ್ನೂ ಆ ಭಾಗದಲ್ಲಿ ನೋಡಿದ್ರೆ ಇನ್ನೂ ಸಂಪೂರ್ಣ ಹಸಿಯಾಗಿದೆ. ಯಾಕಂದರೆ ಈಗ ಕಳೆದ 15 ದಿನ ಹಿಂದಲೇ ಒಂದು ಏನು ಹೆಸರು ಬಿತ್ತನೆ ಮಾಡಿದರು ರೈತರು. ಆದರೆ ಹೆಸರು ಬಿತ್ತನೆ ಮಾಡಿದಂಥ ಅಲ್ಪ ಸ್ವಲ್ಪ ನಾಟಿ ಕೂಡ ಆಗಿತ್ತು. ಆದರೆ ಈಗೇನು 4 ದಿನಗಳ ಹಿಂದೆ ಏನು ಬೆಣ್ಣೆಹಳ್ಳ ಅಬ್ಬರಿಸಿ ಬಬ್ಬರಿದಿದೆ. ಈಗ ಜಮೀನು ಸಂಪೂರ್ಣ ಮುಳುಗಡೆ ಆಗಿತ್ತು. ಈಗ ಮುಳುಗಡೆ ಆದ ನಂತರ ಈಗ ಪ್ರವಾಹದ ಪರಿಸ್ಥಿತಿ ಕಡಿಮೆ ಆಗಿದೆ. ಆದರೆ ಕಡಿಮೆ ಆದ ನಂತರದ ಅವಾಂತರ ರೈತರ ಜಮೀನು ನೋಡ್ಬೋದು ಯಾವ ಪರಿಸ್ಥಿತಿ ಆಗಿದೆ. ಈಗ ಸಂಪೂರ್ಣ ಈಗ ಬಿರುಕು ಬಿಟ್ಟಂತಾಗಿದೆ. ಇಲ್ಲಿ ಸಾಕಷ್ಟು ನಾಟಿಯಾದಂಥ ಹೆಸರು ಇತ್ತಂತ ರೈತರು ಹೇಳ್ತಾ ಇದ್ದಾರೆ. ಅವು ಈಗ ಒಂದು ನಾಟಿ ಕೂಡ ನೋಡೋಕ್ಕೆ ಸಿಗ್ತಾ ಇಲ್ಲ. ಸಂಪೂರ್ಣ ಏನು ಬೆಣ್ಣೆಹಳ್ಳದ ನೀರಿನಲ್ಲಿ ಕೊಚ್ಕೊಂಡು ಸಂಪೂರ್ಣ ಹಾಳಾಗಿ ಹೋಗಿದೆ. ಹೀಗಾಗಿ ರೈತರು ಪ್ರತಿ ವರ್ಷವೂ ಕೂಡ ರೈತರ ಹಣೆಬರ ಇದೇ ಆಗಿದೆ. ಹೀಗಾಗಿ ರೈತರು ಸಾಕಷ್ಟು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಈಗ ರೈತರು ಕೂಡ ಏನು ಪ್ರವಾಹ ತಣ್ಣಗಾದ ಬಳಿಕ ಜಮೀನು ಕಡೆ ಬರ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ಈಗ ರೈತರನ್ನೇ ಕೇಳೋಣ ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ. ಸರ್, ಪ್ರತಿ ವರ್ಷ ನಿಮ್ಮ ಬೆಣ್ಣೆಹಳ್ಳ ಬಂದ ನಂತರ ನಿಮ್ಮ ಜಮೀನುಗಳ ಪರಿಸ್ಥಿತಿ ಇದೇ ಆಗುತ್ತೆ. ಈಗ 15 ದಿನ ಹಿಂದೆ ನೀವು ಹೆಸರು ಬಿತ್ತನೆ ಮಾಡಿದ್ದು, ಈಗ ಹೆಸರು ಏನು ಕಾಣುತ್ತಾ ನಿಮ್ಮ ಜಮೀನುಗಳಲ್ಲಿ? ಏನಿಲ್ಲ ಸರ್, ಎಲ್ಲ ಕೊಚ್ಕೊಂಡು ಹೋಗೈತೆ ಸರ್. 1000 ಎಕರೆ ಭೂಮಿ ಎಲ್ಲ ಹಾಳಾಗಿ ಹೋಗೈತ್ರಿ ಇಲ್ಲಿ. ಇನ್ನಾದರೂ ಯಾವ ಗೌರ್ಮೆಂಟ್ದವರು ಸರ್ವೆಗೆ ಬಂದಿಲ್ಲ ರೀ ಇಲ್ಲಿ. ಹೊಳ್ಳಿ ಏನು ಪರಿಹಾರನೂ ಕೊಡವಲ್ರು. ಹೊಳ್ಳಿ ಈಗ ಬಿತ್ತನೆ ಮಾಡೋಕೆ ಎಲ್ಲ ಟೈಮ್ನು ಮಿತಿ ಮೀರೈತ್ರಿ. ಹೊಳ್ಳಿ ಹಿಂಗಾರಿ ಬಿತ್ತು ಮಟ್ಟ ಏನು ಈ ಭೂಮಿಯಾಗ ಏನು ಮಾಡೋಕೆ ಬರೋದಿಲ್ಲ ರೀ. ಎಲ್ಲ ಫಲವತ್ತಾದ ಭೂಮಿನೂ ಎಲ್ಲ ಹಾಳಾಗಿ ಹೋಗೈತ್ರಿ. ಇಲ್ಲಿದೆ ನೀರಿಗೆ ಕೊಚ್ಕೊಂಡು ಹೋಗಿಬಿಟ್ಟೈತಿ. ಏನು ಅಧಿಕಾರಿಗಳು ಬಂದು ಏನು ಪರಿಶೀಲನೆ ಮಾಡೋಲ್ರಿ. ಇದಕ್ಕೆ ನಮಗೇನರ ಪರಿಹಾರ ಒದಗಿಸಿ ಕೊಡ್ಬೇಕಂತಂದು ಕೇಳ್ಕೊಂಡು. ಈಗ ಪ್ರತಿ ವರ್ಷವೂ ಕೂಡ ಈಗೇನು ಪ್ರಭಾವದಕ್ಕೆ ಇದೇ ಪರಿಸ್ಥಿತಿ ಆಗುತ್ತೆ ನಿಮ್ಮದು? ಅಂದಾಜು ಎಷ್ಟು ಎಕರೆ ಪ್ರದೇಶದಲ್ಲಿ ಈ ಥರ ನಿಮ್ಮದು ಆಗಿದೆ ಅಂತ? ಇದು ಒಂದು 2000 ಎಕರೆ ಆಗ್ಬೋದು ಸರ್ ನಮ್ಮ ಊರು ಭೂಮಿ. ಎಲ್ಲ ಹಳ್ಳಕ್ಕೆ ಹಚ್ಚಿ, ಈ ರೋಡಿಗೆ ಹಚ್ಚಿ ಪೂರ ಎಲ್ಲ ಹಳ್ಳಕ್ಕೆ ಹೋಗ್ಬಿಡ್ತೈತೆ ಸರ್. ಎಲ್ಲ ಭಾಳ ಲುಕ್ಷಾನ್ ಆಗೈತೆ ಸರ್. ಹದ್ಲಿ ಗ್ರಾಮದ ರೈತರು ಮಾತ್ರ, ಅದರಲ್ಲೂ ಕೂಡ ಗದಗ ಜಿಲ್ಲೆಯ ನರಗುಂದ ಮತ್ತು ರೋಣ ತಾಲೂಕಿನ ಈಗ ಯಾವಗಲ್ ಆಗಿರ್ಬೋದು, ಹೊಳೆ ಆಲೂರು ಆಗಿರ್ಬೋದು, ಜೊತೆಗೆ ಹದಲಿ ಆಗಿರ್ಬೋದು ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳ ಏನು ಜಮೀನುಗಳಿಗೆ ಈಗ ಬೆಣ್ಣೆಹಳ್ಳ ನುಗ್ಗಿ ಏನು ಸಾವಿರಾರು ಎಕರೆ, ಸುಮಾರು 8 ರಿಂದ 10 ಸಾವಿರ ಎಕರೆ ಪ್ರದೇಶ ಸಂಪೂರ್ಣ ಬೆಳೆ ಹಾನಿಯಾಗಿದೆ. ಆದರೆ ವಾರ ಕಳೆದರೂ ಕೂಡ ಅಧಿಕಾರಿಗಳು ಮಾತ್ರ ಸರ್ವೆಗೆ ಬರ್ತಾಯಿಲ್ಲ. ಹೀಗಾಗಿ ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ ರೈತರು ಈಗ ಕಂಗಾಲಾಗಿದ್ದಾರೆ. ಸರ್ವೆ ಮಾಡ್ತಾ ಇಲ್ಲ. ಇನ್ನು ಪರಿಹಾರ ಯಾವಾಗ ಅನ್ನೋ ರೀತಿಯಲ್ಲಿ ಅವರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.